ಬಂಧುಗಳೇ, ಕೆ ಇ ಎ ಎಕ್ಸಾಮ್ಸ್ ಅದು ಪಿ ಸಿ ಅನ್ನ ಇರಲಿ, ಕೆ ಎಸ್ ಅನ್ನ ಇರಲಿ, ಮತ್ತೊಂದಿರಲಿ, ಮಗದೊಂದಿರಲಿ. ಸೊ ಇಲ್ಲಿ ನಾನು ಕರೆಂಟ್ ಅಫೇರ್ಸನ್ನು ಡಿಸ್ಕಷನ್ ಮಾಡ್ತಾ ಇದ್ದೀನಿ. ಕರೆಂಟ್ ಅಫೇರ್ಸು ನಿಮ್ಮ ಜೀವನದ ಅತ್ಯಂತ ಪ್ರಮುಖವಾದಂತಹ ಸಬ್ಜೆಕ್ಟು ಅಪಾಯಿಂಟ್ ಆಗಲ್ಲ. ಅದರ ಜೊತೆಗೆ ನೀವು ಕರೆಂಟ್ ಅಫೇರ್ಸಲ್ಲೇ ಮುಳುಗಿದರೆ ಯು ಆರ್ ನಾಟ್ ಗೋಯಿಂಗ್ ಟು ಕ್ಲಿಯರ್ ದಿ ಎಕ್ಸಾಮ್. ನಾನು ಈಗ ಕ್ವಶನ್ ಪೇಪರ್ ತಗೊಂಡಿರೋದು ಪಿ ಸಿದು. ಸರ್ ಏನು ಸರ್ ಪಿ ಸಿ ಕ್ವಶನ್ ಪೇಪರ್ ತಗೊಂಡು ಕರೆಂಟ್ ಅಫೇರ್ ಡಿಸ್ಕಷನ್ ಮಾಡ್ತೀನಿ. ನನ್ನ ಪ್ರಕಾರ ಆಲ್ ಕ್ವಶನ್ ಪೇಪರ್ಸ್ ಆರ್ ಈಕ್ವಲ್. ಓಕೆ, ಇಲ್ಲಿ ಪಿ ಸಿಗೆ ಹೇಗೆ ಕೇಳ್ತಾರೆ, ಕೆ ಎಸ್ಗೆ ಹೇಗೆ ಕೇಳ್ತಾರೆ, ಪಿ ಎಸ್ ಐಗೆ ಹೇಗೆ ಕೇಳ್ತಾರೆ, ಐ ಎಸ್ ಸ್ಟ್ಯಾಂಡರ್ಡ್ ಹೇಗೆ ಕೇಳ್ತಾರೆ ಅನ್ನೋದನ್ನು ನಿಮ್ಮ ಮುಂದೆ ಡಿಸ್ಕಷನ್ ಮಾಡ್ತಾ ಇದ್ದೀನಿ. ಬನ್ನಿ, ಸುಪ್ರೀಂ ಕೋರ್ಟ್ನ ಒಟ್ಟು ಗರಿಷ್ಠ ನ್ಯಾಯಮೂರ್ತಿಗಳ ಸಂಖ್ಯೆ ಎಷ್ಟು? ಆನ್ಸರು 38, 34 to 38. ಇದು ಪಿ ಸಿ. ಪಿ ಎಸ್ ಐ ಲೆವೆಲ್ಗೆ ಏನು ಕೇಳ್ತಾರೆ? ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರ ಸಂಖ್ಯೆಯನ್ನು ನಿಗದಿಪಡಿಸ್ತಕ್ಕಂಥವ್ರು ಯಾರು ಅಂತ ಕೇಳ್ತಾರೆ. ಐ ಎ ಎಸ್ಗೆ ಥರ ಕೇಳ್ತಾರೆ ಅಂತಂದರೆ, ಈ ಒಂದು ಸುಗ್ರೀವಾಜ್ಞೆಯ ಮೂಲಕ ತಂದಂತಹ ಈ ಒಂದು ಕಾನೂನು ಸುಗ್ರೀವಾಜ್ಞೆಯ ಮೂಲ ಆಶಯಗಳನ್ನು ಬುಡಮೇಲು ಮಾಡಿದೆ, ಚರ್ಚಿಸಿ, ಮುಗೀತು. ಯು ಗಾಟ್ ಇಟ್. ಅದಕ್ಕೆ ನಾನು ಪದೇ ಪದೇ ಹೇಳ್ತಾ ಇದ್ದೀನಿ, ಕರೆಂಟ್ ಅಫೇರ್ಸ್ ಇಸ್ ಸೇಮ್, ಬಟ್ ಸ್ಟ್ಯಾಂಡರ್ಡ್ ಅಂಡ್ ಡೆಪ್ತ್ ಈಸ್ ಗೋಯಿಂಗ್ ಟು ಚೇಂಜ್ ಅಕಾರ್ಡಿಂಗ್ ಟು ದಿ ಎಕ್ಸಾಮಿನೇಷನ್ಸ್. ಸುಪ್ರೀಂ ಕೋರ್ಟ್ನ ಒಟ್ಟು ಗರಿಷ್ಠ ನ್ಯಾಯಮೂರ್ತಿಗಳ ಸಂಖ್ಯೆ 38. ಆನ್ಸರ್ ಇಂಪಾರ್ಟೆಂಟ್ ಅಲ್ಲ. ಇಲ್ಲಿ ಇಂಪಾರ್ಟೆಂಟ್ ಏನು ಅಂತಂದರೆ ಸುಪ್ರೀಂ ಕೋರ್ಟ್ ಅಂಡ್ ಹೈಕೋರ್ಟ್. ಓಕೆ, ಸೊ ಸುಪ್ರೀಂ ಕೋರ್ಟ್ ರಿಲೇಟೆಡ್ ಕರೆಂಟ್ ಅಫೇರ್ಸು, ತದನಂತರದಲ್ಲಿ ಅವರ ಜಡ್ಜ್ಮೆಂಟ್ಸು ನೀವು ತುಂಬ ಚೆನ್ನಾಗಿ ಓದ್ಕೋಬೇಕು. ಆದರೆ ಸುಪ್ರೀಂ ಕೋರ್ಟ್ ಲಾಯರ್ ಆಗೋ ಲೆವೆಲ್ಗೆ ಸುಪ್ರೀಂ ಕೋರ್ಟ್ ಬಗ್ಗೆ ಓದಬಾರ್ದು. ಸೊ ಇದು ಕರೆಂಟ್ ಅಫೇರ್ಸು. ಆದರೆ ಅವನು ಕೇಳಿರ್ತಕ್ಕಂಥದ್ದು ಸುಪ್ರೀಂ ಕೋರ್ಟ್ ಈಸ್ ಎ ಬೇಸಿಕ್. ಸುಪ್ರೀಂ ಕೋರ್ಟ್ ಈಸ್ ಎ ಬೇಸಿಕ್ ಇನ್ಫಾರ್ಮೇಷನ್. ಸರ್, ಬಹಳಷ್ಟು ಬಾರಿ ಅನೇಕ ನಮ್ಮ ಎಜುಕೇಟರ್ಸ್ನ ಬಳಗ ಕರೆಂಟ್ ಅಫೇರ್ಸ್ ಎಷ್ಟು ಕ್ವಶನ್ ಕೇಳಿದ್ದಾರೆ? 20, 25, 15 ಅಂತ ಹೇಳ್ತಾರೆ. ಅಷ್ಟು ಇರಲ್ಲ ಸರ್, ಅರ್ಥ ಮಾಡ್ಕೊಳ್ಳಿ. ಸರ್, ಸುಪ್ರೀಂ ಕೋರ್ಟು ಆಲ್ವೇಸ್ HYT. ಈಗ ನಮ್ದು 13ನೇ ಬ್ಯಾಚ್ ಆರಂಭ ಆಗ್ತಿದೆ. ಅಡ್ಮಿಷನ್ ಸ್ಟಾರ್ಟ್ ಆಗಿದೆ. 9620131843ಗೆ ಕಾಲ್ ಮಾಡಿ. ಓಕೆ, ನೋಡಿ ಸರ್, ಸುಪ್ರೀಂ ಕೋರ್ಟ್ ಈಸ್ ಆಲ್ವೇಸ್ HYT. ಓಕೆ, ಇದು ನ್ಯೂಸಲ್ಲಿ ಇರಲಿ ಇಲ್ಲದ ಹಾಗಿರಲಿ, ಇದು HYT. ಒಂದು ಸಪೋಸ್ ನ್ಯೂಸಲ್ಲಿ ಇತ್ತು ಅಂದ್ಕೊಳ್ಳಿ, ಅದನ್ನು ಬೇರು ಸಮೇತವಾಗಿ ಇನ್ಫಾರ್ಮೇಷನನ್ನು ಗ್ಯಾದರ್ ಮಾಡಬೇಕು. ಓಕೆ, ಸೊ ನನಗೆ ಆ ಒಂದು ಆರ್ಡಿನೆನ್ಸ್ ಸುಗ್ರೀವಾಜ್ಞೆಯನ್ನು ನೋಡಿದೆ. ಅವತ್ತು ನಮ್ಮ ಶಾಂತಮಾರ್ಗ ಟೆಲಿಗ್ರಾಫ್ ಗ್ರೂಪಲ್ಲಿ ಹಾಕಿದ್ದೀನಿ. ಮೇ 17, 4:55 President Murmu approves increase in Supreme Court judges strength from 33 to 37. 37 plus 1, 38. ನನ್ನ ಶಾಂತಮಾರ್ಗ ಟೆಲಿಗ್ರಾಮ್ ಗ್ರೂಪಲ್ಲಿ ಇದಿದೆ. ಡಿಸ್ಕ್ರಿಪ್ಷನಲ್ಲೂ ಸಹ ಶಾಂತಮಾರ್ಗ ಟೆಲಿಗ್ರಾಮ್ ಗ್ರೂಪ್ ಲಿಂಕ್ ಇದೆ, ಹೋಗಿ ನೀವು ಚೆಕ್ ಮಾಡ್ಬೋದು. ಅವತ್ತು ಬರೆದಾಕಿದ್ದೀನಿ ಇದೇ ಥರ, ಪಕ್ಕಾ HYT 100% ಎಕ್ಸಾಮ್ಸಿಗೆ ಬರುತ್ತೆ. ಅವತ್ತೇ ಹೇಳಿದ್ದೀನಿ ಸ್ವಾಮಿ, 100% ಎಕ್ಸಾಮ್ಸಿಗೆ ಬರುತ್ತೆ. ಸರ್, ಇದು ಇಲ್ಲಿಗೆ ಸ್ಟಾಪ್ ಆಗುತ್ತಾ? ಇಲ್ಲಿಗೆ ಸ್ಟಾಪ್ ಆಗಲ್ಲ, ಇನ್ನು ಮುಂದಿನ ಎಕ್ಸಾಮ್ಸ್ಗೂ ಬರುತ್ತೆ. ಅರ್ಥ ಆಯ್ತಲ್ವಾ? ಸೊ ಪ್ಲೀಸ್ ಕೀಪ್ ಇಟ್ ಇನ್ ಯುವರ್ ಮೈಂಡ್. ನನ್ನ ಪ್ರಕಾರ ಈ ಸುಪ್ರೀಂ ಕೋರ್ಟ್ ಬಗ್ಗೆ ಅಪ್ಡೇಟ್ ಆಗ್ತಕ್ಕಂಥದ್ದು ಕರೆಂಟ್ ಅಫೇರ್ಸ್ ಅಲ್ಲ, ಅದು ಪೊಲಿಟಿಯ HYT. ಎನಿಥಿಂಗ್ ರಿಲೇಟೆಡ್ ಟು ಸುಪ್ರೀಂ ಕೋರ್ಟ್, ಯು ಕೀಪ್ ಇಟ್ ಇನ್ ಯುವರ್ ಮೈಂಡ್. ಸೊ ಇದನ್ನು ಕರೆಂಟ್ ಅಫೇರ್ಸಲ್ಲಿ ಆಗ್ತಿರೋ, ಬೇಸಿಕಲ್ಲಿ ಆಗ್ತಿರೋ, ದಟ್ ಈಸ್ ಅಪ್ ಟು ಯು. ನೆಕ್ಸ್ಟ್ ಬರುತ್ತೆ ಏನಪ್ಪ? ನೆಕ್ಸ್ಟು ಅಡ್ಮಿರಲ್ ಕೃಷ್ಣ ಸ್ವಾಮಿನಾಥನ್. ನೋಡಿ ಸರ್, ನೀವು ಹೊಸ ನೇಮಕಾತಿಗಳು ಹಿಂಗೆ ಪುಸ್ತಕ ಬರುತ್ತೆ, ಹಿಂಗೆ ಮ್ಯಾಗ್ಝಿನ್ಸ್ ಬರ್ತವೆ. ನನ್ನ ಮ್ಯಾಗ್ಝಿನ್ ಇದೆ ಈಗ, ಅದು ಬೇರೆ ವಿಚಾರ. HYT ಕರೆಂಟ್ ಅಫೇರ್ಸ್ ಮ್ಯಾಗ್ಝಿನ್ ಶಾಂತಮಾರ್ಗ ಟೆಲಿಗ್ರಾಮ್ ಗ್ರೂಪ್, ಶಾಂತಮಾರ್ಗ ಆ್ಯಪಲ್ಲಿ ಲಭ್ಯ ಇದೆ. ಅಂಡ್ ಕರೆಂಟ್ ಅಫೇರ್ಸ್ ಕ್ಲಾಸ್ ಐ ಆಮ್ ಡೂಯಿಂಗ್ ಫಾರ್ ದಿಸ್ ಒನ್.
ಏನಿದು ಹೊಸ ನೇಮಕಾತಿಗಳು? ವ್ಯಕ್ತಿ ಅಪಾಯಿಂಟ್ಮೆಂಟ್ 1 2 3 4 5 6 7 8. ಸರ್, ಯು ಆರ್ ಎ ಹ್ಯೂಮನ್ ಬೀಯಿಂಗ್. ನೀವು ಮನುಷ್ಯರು, ದೇವರುಗಳ ಅಲ್ಲ. ಎಷ್ಟು ನೆನ್ಪಿಡ್ತೀರಾ? ಹೌ ಇಟ್ಸ್ ಪಾಸಿಬಲ್? ನೆನ್ಪಿಡಕ್ಕಾಗಲ್ಲ. ಅಡ್ಮಿರಲ್ ಕೃಷ್ಣ ಸ್ವಾಮಿನಾಥನ್ ಬಗ್ಗೆ ಸರಿಯಾದ ಹೇಳಿಕೆ. ಸರ್, ಇದನ್ನು ನಾನೇನು ಹೇಳ್ತೀನಿ, 100% ಕರೆಂಟ್ ಅಫೇರ್ಸ್ ಅಂತ ಹೇಳ್ತೀನಿ ನಾನು. ದಿಸ್ ಈಸ್ ಕಾಲ್ಡ್ 100% ಕರೆಂಟ್ ಅಫೇರ್ಸ್. ಇದು ಆ್ಯಕ್ಚುಲಿ ಕರೆಂಟ್ ಅಫೇರ್ಸ್. ಸರ್, ಈ ಒಂದು ಪ್ರಶ್ನೆ ಇಲ್ಲಿಗೆ ಮುಕ್ತಾಯ. 2026ಕ್ಕೆ ಈ ಒಂದು ಕರೆಂಟ್ ಅಫೇರ್ಸ್ ಕ್ಲೋಸ್ ಆಗುತ್ತೆ. ಮ್ಯಾಕ್ಸಿಮಮ್ ಇಲ್ಲಿಂದ ಇನ್ನೊಂದು 6 ತಿಂಗಳು ಇದು ನೀವು ಎಕ್ಸಾಮ್ಸಿಗೆ ಬರ್ಬೋದು. ಯಾಕೆ ಕೇಳಿದ್ರು ಸರ್? ಸರ್, ನೀವು ಅಡ್ಮಿರಲ್ ಓದ್ಕೊಳ್ಳೋದು, ತದನಂತರದಲ್ಲಿ ಭೂಸೇನಾ ಮುಖ್ಯಸ್ಥ, ನೌಕಾಸೇನಾ ಮುಖ್ಯಸ್ಥ, ತದನಂತರದಲ್ಲಿ ಆ ಮುಖ್ಯಸ್ಥ, ಈ ಮುಖ್ಯಸ್ಥ. ಸರ್, ಕೊಡೋದು ಈಸಿ, ನೇಮಕಾತಿಗಳನ್ನು ಕೊಡೋದು ಈಸಿ, ಆದರೆ ನೆನ್ಪಿಡೋದು ಕಷ್ಟ. ಯು ಗಾಟ್ ಇಟ್? ಮತ್ತು ಹೇಗೆ ಓದಬೇಕು ಸರ್? ಸೊ ಅದಕ್ಕೆ ನಾನು ಹೇಳ್ತೀನಿ, ಗೋ ವಿತ್ ದಿ HOT ಕಾನ್ಸೆಪ್ಟ್. I want to thank everyone who is using HOT concepts. Okay. ನೋಡಿ ಬೆಂಗಳೂರು ಅಡ್ಮಿರಲ್ ಕೃಷ್ಣ ಸ್ವಾಮಿನಾಥನ್. ಓಕೆ, ಇಲ್ಲಿ ಮೆನ್ಷನ್ ಮಾಡಿದ್ದೀನಿ, ಭಾರತೀಯ ನೌಕಾಪಡೆಯ 27ನೇ ಮುಖ್ಯಸ್ಥರಾಗಿ ಅಡ್ಮಿರಲ್ ಕೃಷ್ಣ ಸ್ವಾಮಿನಾಥನ್ ಅವರು ಆಯ್ಕೆಯಾಗಿದ್ದಾರೆ. ಫಸ್ಟ್ ಇದು 1 ಲೈನರ್ ಇದು. ಓಕೆ, ಅಲ್ಲಿ ಬರೆದಿದ್ದೀನಿ, ನೋಡ್ಕೊಳ್ಳಿ. ಇಟ್ ಈಸ್ ಅ 1 ಲೈನರ್. ನೋಡಿ, ಇದು ಜೂನ್ 4ರಂದು HYT. ಓಕೆ, ಜೂನ್ 4, ನಾನು ಹೇಳಿದ್ದು ಜೂನ್ 4. ಓಕೆ, ಸೊ ನೀವು ಅರ್ಥ ಮಾಡ್ಕೋಬೇಕು ಇದನ್ನು ಯಾಕೆ HYT ಅಂತ ಹೇಳಿದೆ ಅನ್ನೋದು. ಓಕೆ, ಇದನ್ನು ಯಾಕೆ HYT ಅಂತ ಹೇಳಿದೆ ಅಂತಂದರೆ, ನೋಡಿ, ಈ ಅಡ್ಮಿರಲ್ ಕೃಷ್ಣ ಸ್ವಾಮಿನಾಥನ್ ಅವರು ಬೆಂಗಳೂರಿನವರು, ಬಿಜಾಪುರದ ಸೈನಿಕ ಶಾಲೆಯಲ್ಲಿ ಓದೋರು. ಅದಕ್ಕೆ ನನ್ನ ಮೈಂಡಿಗೆ ಸ್ಟ್ರೈಕ್ ಹೊಡಿತು. ಓಕೆ, ಎಸ್, ಇದು ಬರುತ್ತೆ ಅಂತೇಳಿ. ಸರ್, ಈಗ ಕೃಷ್ಣ ಸ್ವಾಮಿನಾಥನ್ ಅವರು ಹೋದ್ಮೇಲೆ ಇನ್ನೊಬ್ರು ಬರ್ತಾರೆ. ಅವರು ಎಕ್ಸಾಮ್ಸ್ ಇಂಪಾರ್ಟೆಂಟ್ ಅಲ್ಲ, ಅವರು HYT ಅಲ್ಲ. ಯು ಗಾಟ್ ಇಟ್? ಇವರು ಕನ್ನಡಿಗರು, ಅದಕ್ಕೆ ಅಡ್ಮಿರಲ್ ಆಗಿದ್ದಾರೆ. ಒಂದು ನೌಕಾಪಡೆಯ ಅತ್ಯುನ್ನತ ಸ್ಥಾನದಲ್ಲಿರ್ತಕ್ಕಂಥವ್ರು. ಲಾಸ್ಟ್ ಟೈಮ್ ದಿನೇಶ್ ತ್ರಿಪಾಠಿ ಇದ್ರು, ಅವ್ರನ್ನೇ ಕೇಳಿಲ್ಲ. ಬಿಕಾಸ್ ಈ ಫಸ್ಟ್ ಆಫ್ ಆಲ್ ಸಿಗ್ನಿಫಿಕೆಂಟ್ ಅಪಾಯಿಂಟ್ಮೆಂಟ್ ಅದಲ್ಲ, ಅದು ಕನ್ನಡಿಗರಲ್ಲ. ನೋಡಿ, ಅವರು ಭಾರತೀಯ ನೌಕಾಪಡೆಯ ಪ್ರಸ್ತುತ 25ನೇ ಮುಖ್ಯಸ್ಥರಲ್ಲಪ್ಪ ಸ್ವಾಮಿ, 27ನೇ ಮುಖ್ಯಸ್ಥರು. ಸೊ ನೋಟ್ ಡೌನ್ ಮಾಡ್ಕೊಳ್ಳಿ. ನನ್ನ ಆಫ್ಲೈನ್ ಕ್ಲಾಸಲ್ಲಿ ಇದನ್ನು ಪದೇ ಹೇಳ್ತಾ ಇದ್ದೀನಿ. ನಿಮ್ಮನ್ನು ಯಾಮಾರಿಸೋದು ಎಲ್ಲಿ ಅಂತಂದರೆ, ನಂಬರ್ಸ್ ಬಂದಾಗ ಯಾಮಾರಿಸ್ತಾನೆ. ನೋಟ್ ಡೌನ್ ಮಾಡ್ಕೊಳ್ಳಿ. HYT ಅಪ್ರೋಚ್ ಫಾರ್ ಎಕ್ಸಾಮ್ ಕಾಮನ್ ಸೆನ್ಸ್, ಇದನ್ನು ಎಕ್ಸಾಮ್ ಅಪ್ರೋಚ್ ಅಂತಾರೆ. ಸೊ ನೋಡಿ, 25 ಅಲ್ಲ, ಇದು 27. A ಹೋಯ್ತು. ಸೊ B and C ಆಟೋಮೆಟಿಕ್ ಕರೆಕ್ಟ್. ಓಕೆ, ಈಗ ನಾನು ಕೇಳ್ತಾ ಇದ್ದೀನಿ, ಸರ್ ಎಷ್ಟು ಓದಬೇಕು ಸರ್ ಅಡ್ಮಿರಲ್ ಬಗ್ಗೆ? ಓಕೆ, ನೀವು ಕ್ವಶನ್ ಪೇಪರ್ನ ರಾಂಗ್ ಅಪ್ರೋಚಲ್ಲಿ ಓದ್ತೀರಾ ಅಂತ ತಿಳ್ಕೊಳ್ಳಿ. ಈಗ ಅಡ್ಮಿರಲ್ ಕೃಷ್ಣ ಸ್ವಾಮಿನಾಥನಪ್ಪ, ಇವ್ರ ಬಗ್ಗೆ, ಶ್ರೀಯುತರ ಬಗ್ಗೆ ಎಷ್ಟು ಓದಬೇಕು? ಓಕೆ, ನೋಡಿ ಹೇಳ್ತೀನಿ ನಾನು, ಅರ್ಥ ಮಾಡ್ಕೊಳ್ಳಿ. ಅವರು ಬೆಂಗಳೂರಿನಲ್ಲಿ ಜನಿಸಿದರು ಮತ್ತು ಬಿಜಾಪುರದ ಸೈನಿಕ ಶಾಲೆಯಲ್ಲಿ ಅಧ್ಯಯನ ಮಾಡಿದರು. ಸರ್, ಇದು ಎಲ್ಲಿ ಕೊಟ್ಟಿದ್ದಾರೆ ಸರ್? ಎಲ್ಲ ಪೇಪರಲ್ಲೂ ಕೊಟ್ಟಿದ್ದಾರೆ. ಇದನ್ನು ಪ್ರಜಾವಾಣಿ ಪೇಪರ್ನಾಗೆ ಕೊಟ್ಟಿದ್ದಾರೆ ಅಂತ ಅನ್ಕೋಬೇಡಿ. ಐ ಹ್ಯಾವ್ ಗ್ರೇಟ್ ರೆಸ್ಪೆಕ್ಟ್ ವಿತ್ ದಿ ಪ್ರಜಾವಾಣಿ ಪೇಪರ್. ನನ್ನ ಉದ್ದೇಶ ಏನು ಗೊತ್ತಾ? ಈ ಪೇಪರ್ ಓದಿದ್ರೆ ಎಕ್ಸಾಮ್ ಕ್ಲಿಯರ್ ಆಗುತ್ತೆ, ಈ ಮ್ಯಾಗ್ಝಿನ್ ಓದಿದ್ರೆ ಎಕ್ಸಾಮ್ಸ್ ಕ್ಲಿಯರ್ ಆಗುತ್ತೆ, ಅವೆಲ್ಲ ಸುಳ್ಳು. ನಾನು ಶಾಂತಮ್ಮರ್ಗೆ HOT ಜಾಯ್ನ್ ಆಗುತ್ತೆ, ನಾನು ಪಾಸ್ ಆಗ್ಬಿಡ್ತೀನಿ. ಇಲ್ಲ ರೀ, ವರ್ಕ್ ಮಾಡಬೇಕು, ಹೋಮ್ ವರ್ಕ್ ಮಾಡಬೇಕು, ಕಳಿಸ್ಬೇಕು. ನನ್ನ ಪ್ರಕಾರ ಒಂದು 5,000 ಜನ ವಿದ್ಯಾರ್ಥಿಗಳು 500 ಜನ ಹೋಮ್ ವರ್ಕ್ ಮಾಡಿ ಕಳಿಸ್ತಾರೆ. ಅವ್ರಿಗೆ ಕಾಲ್ ಮಾಡಿದ್ದೀವಿ. ಇನ್ನು 4,000 ಜನ ಎಲ್ಲಿ ಹೋದ್ರು ಅವರು? ನಾವು ಅವ್ರಿಗೇನು ಬೇಡ ಅಂತ ಹೇಳಿದೀವ? ನೋ, ಅವ್ರು ನಮ್ಮ ಕೈಗೆ ಸಿಗ್ತಾ ಇಲ್ಲ. ಓಕೆ, ಸೊ ನೋಡಿ, ಇವರು ಬೆಂಗಳೂರಲ್ಲಿ ಜನಿಸಿದರು, ಬಿಜಾಪುರ ಸೈನಿಕ ಶಾಲೆ ಅಧ್ಯಯನ ಮಾಡಿದರು. ಇದು ನಾನು ನ್ಯೂಸ್ ಪೇಪರ್, ತದನಂತರದಲ್ಲಿ ಇನ್ಸ್ಟಾಗ್ರಾಮ್ ಪೋಸ್ಟು, ಇನ್ಸ್ಟಾಗ್ರಾಮಲ್ಲೂ ಸಿಕ್ಕಾಪಟ್ಟೆ ಹರಿದಾಡ್ತಾ ಇತ್ತು. ಓಕೆ, ಆಯಿತಾ? ನಾನು ಇದ್ರ ಬಗ್ಗೆ ಗೊತ್ತಿರಬೇಕು. ಇದು ನೆಕ್ಸ್ಟ್ C ಬರೋಣ. ಅವರು ವಿಮಾನ ವಾಹನ ನೌಕೆ INS ವಿಕ್ರಮಾದಿತ್ಯದ 2ನೇ ಕಮಾಂಡಿಂಗ್ ಆಫೀಸರ್ ಆಗಿದ್ದರು. ಸರ್, INS ವಿಕ್ರಮಾದಿತ್ಯದಲ್ಲಿ ಇವರು 2ನೇ ಕಮಾಂಡಿಂಗ್ ಆಫೀಸರ್ ಆಗಿರ್ತಾರೆ ಅಂತಕ್ಕಂಥ ಮಾಹಿತಿ ಬಹುಶಃ ಅವರು ಮತ್ತು ಅವ್ರ ಕುಟುಂಬಕ್ಕೆ ಬಿಟ್ಟರೆ ಯಾರಿಗೂ ಗೊತ್ತಿರಲ್ಲ, ನಮಗೂ ಗೊತ್ತಿಲ್ಲ. ಅರ್ಥ ಮಾಡ್ಕೊಳ್ಳಿ, ಎಲ್ಲವನ್ನೂ ಗೊತ್ತಿದ್ದು ಎಕ್ಸಾಮ್ಸ್ ಕ್ಲಿಯರ್ ಮಾಡೋಕ್ಕಾಗಲ್ಲ. ನನಗೆ ಇದೊಂದು ಗೊತ್ತಾಗಿದ್ದರೆ ರೆಸ್ಟ್ ಆಫ್ ದಿ ಥಿಂಗ್ಸ್ ವಿಲ್ ಟೇಕ್ ಕೇರ್. ಸೊ ನೀವು ಅಡ್ಮಿರಲ್ ಕೃಷ್ಣ ಸ್ವಾಮಿನಾಥನ್ ಅವ್ರ ಬಗ್ಗೆ ಓಕೆ PhD ಮಾಡಬಾರ್ದು. ಓಕೆ, ಅವ್ರು ಯಾವಾಗ ಕಮಿಷನ್ ಆದರು, ಎಲ್ಲಿ ಬಂದರು, ಯಾರಿಗೆ ಗೊತ್ತಿದ್ದು? ವಿಮಾನಕ್ಕೆ INS ವಿಕ್ರಮ, ನನಗೆ ಗೊತ್ತಿಲ್ಲ ಇದು. ಯು ಗಾಟ್ ಇಟ್?
ಸೊ ಯು ಪ್ಲೀಸ್ ಕೀಪ್ ಇಟ್ ಇನ್ ಯುವರ್ ಮೈಂಡ್. ಓಕೆ, ಯಾವಾಗಲೂ ಓಕೆ ಈ ಕರೆಂಟ್ ಅಫೇರ್ಸನ್ನು ಲಿಮಿಟಾಗಿ ಓದ್ಕೋಬೇಕು. ನೆಕ್ಸ್ಟ್ ಒಂದು ತಿಳ್ಕೊಂಡಿದ್ದೀನಿ. ಮತ್ತು ಇನ್ನೊಂದು ರೂಲ್ಸು ಬರ್ಕೊಳ್ಳಿ, ಬರೀ ವಿಡಿಯೋ ನೋಡೋದಲ್ಲ ಸ್ವಾಮಿ, ಬರ್ಕೋಬೇಕು. ಆಲ್ 3 ಸ್ಟೇಟ್ಮೆಂಟ್ಸ್ ಕರೆಕ್ಟ್ ಆಗೋದು ವೆರಿ ರೇರ್. ಆಗಲ್ಲ ಅಂತ ಹೇಳ್ತಾ ಇಲ್ಲ, ಆಗುತ್ತೆ, ವೆರಿ ರೇರ್. ಓನ್ಲಿ 1 ಸ್ಟೇಟ್ಮೆಂಟ್ ಕರೆಕ್ಟ್, ಆಲ್ ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್. ವೆರಿ 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 ಅನ್ಲೈಕ್ಲಿ ಟು ಹ್ಯಾಪನ್. ಓಕೆ, ಸೊ ನೋಡಿ, ನೆಕ್ಸ್ಟು INS ವಿಕ್ರಮಾದಿತ್ಯದ 2ನೇ ಕಮಾಂಡಿಂಗ್ ಆಫೀಸರ್ ಆಗಿದ್ರು. ಓಕೆ, ಇಂಥವನ್ನ ಊಹೆ ಮಾಡಲು ಸಾಧ್ಯವಿಲ್ಲ, ಅದಿದ್ರೆ ಮಾತ್ರ ಕೊಡೋಕ್ಕೆ ಸಾಧ್ಯ ಆಗುತ್ತೆ. ಓಕೆ, ಸೊ ನಂತರದಲ್ಲಿ ಸೊ ನಮ್ಮ HVT ಕ್ಲಾಸಲ್ಲಿ ಈ ವಾಯ್ಸ್ ರೆಕಾರ್ಡಿಂಗ್ಸ್ನ ಪ್ರತಿ ಬಾರಿ ಕಳಿಸ್ತಿರ್ತೀವಿ, ಪ್ರತಿ ದಿವಸ ವಾಯ್ಸ್ ರೆಕಾರ್ಡಿಂಗು. ಸೊ ಈಗ ಯಾರಾದರೂ ಬಂದರೆ ಹಳೆ ಬ್ಯಾಚ್ ತೊಗೊಳ್ಳಿ. ಓಕೆ, ಐ ಮೀನ್ ಅಲ್ಲೆಲ್ಲ ರೆಕಾರ್ಡೆಡ್ ಕ್ಲಾಸಸ್ಸು ವಿತ್ ನೋಟ್ಸನ್ನು, HVT ನೋಟ್ಸನ್ನು ವಿತ್ ಅಪ್ಲೋಡ್ ಮಾಡಿದ್ದೀವಿ. HVT ನೋಟ್ಸ್ ಅಂದರೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಆ್ಯಂಗಲಿಂದ ಓದಿರ್ತಕ್ಕಂಥದ್ದು ಅಥವಾ ಬರೆದಿರ್ತಕ್ಕಂಥದ್ದು. ಓಕೆ, ನೆಕ್ಸ್ಟ್ ಆಗಮನ್ ಎಂಬುದು. ಸರ್ ಇದು ಆಗಮನ್ ಇನ್ನು ಮುಂದಿನ 1 ವರ್ಷದವರೆಗೆ ಬರುತ್ತೆ. ಓಕೆ, ಆಗಮನ್ ಅಂತಕ್ಕಂಥದ್ದು. ಸೊ ನಮಗೆ ಇದು ಭಾರತದ ಮೊದಲ ಖಾಸಗಿ ಕಕ್ಷೀಯ ರಾಕೆಟ್ ಮಿಷನ್. ಓಕೆ, ತದನಂತರದಲ್ಲಿ ನೋಡಿ, ಅವತ್ತು ನಾನು ಆಲ್ರೆಡಿ ಹಾಕಿದ್ದೀನಿ ವಿಕ್ರಮ್ 1 ಆ ಈಲ್ಡಿಂಗ್ ಟಾಪಿಕ್. ಸೊ ವಿಕ್ರಮ್ HVT ವಿಕ್ರಮ್ ಇದು ಆಗಮನ. ಓಕೆ, ಸಿ ಕೆಲವೊಂದು ಟಾಪಿಕ್ಸ್ ನೋಡತ್ಲೆ. ಇದು ಯಾವತ್ತಪ್ಪ ಹಾಕಿರೋದು ರಜಾ? ಜೂಲೈ 18ರಂದು ಹಾಕಿದ್ದೀನಿ. ಜೂಲೈ 18 7 ಗಂಟೆಗೆ ಹಾಕಿದ್ದೀನಿ. ಓಕೆ, ನಂತರ ಬರುತ್ತೆ. ಸರ್ ಈಗ ನೀವು ಸ್ಪೇಸ್ ಅಂತ ಓದ್ತೀರ ಅನ್ಕೊಳ್ಳಿ. ಸ್ಪೇಸ್, ಆಗಮನ್, ವಿಕ್ರಮ್ 1, ವಿಕ್ರಮ್ ಸಾರಾಭಾಯಿ ಅವರ ಹೆಸರು ನೆನಪಿನ ಅರ್ಥ ನೆನಪಿದ್ದಾರೆ. ನೀವು ಇಲ್ಲಿ ತುಂಬ PhD ಮಾಡಬೇಡಿ. ಆಗಮನ್, ವಿಕ್ರಮ್, ಸ್ಕೈ ರೂಟ್, ಏರೋಸ್ಪೇಸ್. ಓಕೆ, ಅದು ಏನು ಕೆಲಸ ಮಾಡುತ್ತೆ? ನೀವು KS ಮೀನ್ಸಿಗೆ ಪ್ರಿಪೇರ್ ಆಗೋರು, IAS ಮೀನ್ಸಿಗೆ ಪ್ರಿಪೇರ್ ಆಗೋರು, ಅವ್ರು ಹೇಳಿದ್ದಾರೆ ಸಿಲೆಬಸ್ಸಲ್ಲಿ. ಏನಂತ ಹೇಳಿದ್ದಾರೆ ಸಿಲೆಬಸ್ಸಲ್ಲಿ? ಒಬ್ಬ ಸಾಮಾನ್ಯ ಮನುಷ್ಯನಿಗೆ ತೋಚುವಷ್ಟು, ನಿಲುಕುವಷ್ಟು, ಅರ್ಥವಾಗುವಷ್ಟು ಸೈನ್ಸ್ ಆ್ಯಂಡ್ ಟೆಕ್ನೋ ಓದಬೇಕು ಹೊರತು ನೀವು ಓಕೆ ಎಲ್ಲವುದನ್ನು ಓಕೆ ಎಲ್ಲ ಆ್ಯಂಗಲ್ನಿಂದ ಓದ್ಕೊಂತ ಹೋದರೆ ನೀವು ಎಕ್ಸಾಮ್ಸ್ ಕ್ಲಿಯರ್ ಮಾಡಲ್ಲ. ನನಗೆ ಬೇಕಾದ್ರೆ ಸ್ಕೋರ್ ಸ್ವಾಮಿ, ಸ್ಕೋರು. ಸೊ ಇವತ್ತು ಹೋಗಿ ನೀವು ಇನ್ನೊಂದು ನಿಮ್ಮ ಡೈರಿಯಲ್ಲಿ ಬರ್ಕೊಳ್ಳಿ. ಏನು ಗೊತ್ತಾ, ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಮಾರ್ಕ್ಸ್ ಓದಬೇಕು, ಜ್ಞಾನಕ್ಕೆ ಅಲ್ಲ. ನೋಟ್ ಡೌನ್ ಮಾಡ್ಕೊಳ್ಳಿ, ನಿಮ್ಮ ತಲೆಗೆ ಇಟ್ಕೊಳ್ಳಿ. ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಮಾರ್ಕ್ಸೇ ನಿಮ್ಮ ಮಾನದಂಡವನ್ನು ಹೇಳ್ತಕ್ಕಂಥದ್ದು, ನಿಮ್ಮ ಜ್ಞಾನವಲ್ಲ. ಮಾರ್ಕ್ಸ್ ತಗೊಳಕ್ಕೆ ಹೋದ್ರೆ ಜ್ಞಾನ ಆಟೋಮೆಟಿಕಲಿ ಬರುತ್ತೆ. ಜ್ಞಾನದಿಂದ ಹೋದ್ರೆ ಮಾರ್ಕ್ಸ್ ಬರಲ್ಲ, ಮಾರ್ಕ್ಸಿಂದ ಹೋದ್ರೆ ಜ್ಞಾನ ಬರುತ್ತೆ. ಯು ಗಾಟ್ ಇಟ್? ಸೊ ಈಗ ಅರ್ಥ ಮಾಡ್ಕೊಳ್ಳಿ. ನೀವು ಆಗಸ್ಟ್ ನಾವು 15ರಿಂದ ನಮ್ಮದು ಇದು ಮಾಡ್ತಾ ಇದ್ದೀವಿ, ಸೆಕೆಂಡ್ ಬ್ಯಾಚ್ ಆಫ್ಲೈನ್ ಸ್ಟಾರ್ಟ್ ಮಾಡಿದ್ದೀವಿ. ಅಲ್ಲಿ ಅದನ್ನು ನಾನು ಹೇಳ್ತಾ ಇದ್ದೀನಿ, ಪ್ರತಿ ಬಾರಿ ನಮ್ಮ ಸ್ಟೂಡೆಂಟ್ಸ್ಗೆ ಹೇಳ್ತೀನಿ. ಮತ್ತು ಕಂಪಲ್ಸರಿ ಏನು ಮಾಡಿದ್ದೀನಿ ಗೊತ್ತಾ, ಕ್ಲಾಸ್ ಆದ ನಂತರದಲ್ಲಿ ½ ಅನ್ ಅವರ್ ಇಂದಿನ ತರಗತಿ ಅಂದರೆ ನಿನ್ನೆ ನಡೆದ ತರಗತಿಯ ಕುರಿತು ಪ್ರಶ್ನೆ ಕೇಳ್ತಕ್ಕಂಥದ್ದು. 90% ಆಫ್ ದಿ ಟೈಮ್ ಆನ್ಸರ್ಸ್ ಹುಡುಗರು ಕರೆಕ್ಟಾಗಿರಲ್ಲ. ಯಾಕಂದರೆ ಸರ್ ಗಲಿಬಿಲಿ ಆಗ್ತೀನಿ ಕೇಳಿದಾಗ. ಹೌದು, ಅದಾಗುತ್ತೆ. ಅದನ್ನು ಓವರ್ಕಮ್ ಮಾಡ್ಲಂತಾನೆ ನಾವು ಕ್ವಶನ್ ಕೇಳ್ತಾ ಇರ್ತೀವಿ. ನಮ್ಮ ಸೆಕೆಂಡ್ ಆಫ್ಲೈನ್ ಬ್ಯಾಚ್ ಫಾರ್ KS ಆ್ಯಂಡ್ ಅದರ್ ಎಕ್ಸಾಮ್ಸ್. ಓಕೆ ನೋಡಿ, PSI ಒಂದು ಬ್ಯಾಚು, KS ಒಂದು ಬ್ಯಾಚು, PC ಒಂದು ಬ್ಯಾಚ್, ಅವೆಲ್ಲ ಇರಲ್ಲ. ಪಾಲಿಟಿ ಎಲ್ಲ ಕಡೆ ಒಂದೇ. ಯು ಗಾಟ್ ಇಟ್? ಸುಪ್ರೀಂ ಕೋರ್ಟ್ ಎಲ್ಲ ಕಡೆ ಒಂದೇ. ನಾನಂದರೆ ಕನಿಷ್ಠ KS ಸ್ಟ್ಯಾಂಡರ್ಡ್ ಓದಬೇಕು, ಇಲ್ಲ ಅಂದರೆ ವರ್ಕ್ ಆಗಲ್ಲ. ಓಕೆ, ಸೊ ನೆಕ್ಸ್ಟ್ ಬರುತ್ತೆ ಜನರಲ್ NS ರಾಜಾ ಸುಬ್ರಹ್ಮಣ್ಯ ಅವರು 2026 ಮೇ 31ರಂದು ಭಾರತೀಯ ಸಶಸ್ತ್ರ ಪಡೆಗಳ 3ನೇ ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ ಆಗಿ ಅಧಿಕಾರ ಸ್ವೀಕರಿಸಿದರು. ಹಾಗಾದರೆ 2ನೇ ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ ಯಾರು? ನೋಡಿ ಸರ್, ಇದೆಲ್ಲ ಅವಶ್ಯಕತೆ ಇಲ್ಲ. ಓಕೆ, ನೀವು ಅರ್ಥ ಮಾಡ್ಕೋಬೇಕು. ಇಲ್ಲಿ ನಮಗೆ ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್, ಓಕೆ, ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ HYT, ಹೈ ಯೀಲ್ಡಿಂಗ್ ಟಾಪಿಕ್ ಅಂತ ಮೆನ್ಷನ್. ಓಕೆ, ರೋಲ್ ಅಂಡ್ ರೆಸ್ಪಾನ್ಸಿಬಿಲಿಟೀಸ್ ಅಂಡ್ ನ್ಯೂ ಅಪಾಯಿಂಟಿ ನೇಮ್. ಯು ಗಾಟ್ ಇಟ್? ಸಿ, ನಾವು HYT ಅಂತ ಹೇಳಿದ್ವೆಲ್ಲೋ ಎಕ್ಸಾಮ್ಸಿಗೆ ಬರಲ್ಲ, ಅರ್ಥ ಮಾಡ್ಕೊಳ್ಳಿ. ಆದರೆ ನೀವು ಅರ್ಥ ಮಾಡ್ಕೋಬೇಕು, ಎಕ್ಸಾಮ್ಸಿಗೆ ಬಂದಿರೋವೆಲ್ಲವೂ HYT. ಯು ಕೀಪ್ ಇಟ್ ಇನ್ ಮೈಂಡ್. ನಾನು ಸರ್ ನೀವು ಕೊಟ್ಟಿರಲ್ಲ, ಬೇರೆ ಹೊಸ HYT ಕೊಟ್ಟಿದ್ದೀನಿ ನಾನು. ನೋಡಿ, ಪ್ರತಿ ದಿವಸ ಕರೆಂಟ್ ಅಫೇರ್ಸ್ ಹಾಕೋದು, ಪ್ರತಿ ದಿವಸ ಪೇಪರ್ ಓದೋದು, ಪ್ರತಿ 100 ಪೇಜಸ್ಸು ಮ್ಯಾಗ್ಝಿನ್ ಓದೋದು. ಐ ಡೋಂಟ್ ಅಕ್ಸೆಪ್ಟ್ ದಿಸ್ ಮೆಥಡಾಲಜಿ. ಸರ್ ನೋಡಿ, ಅರ್ಥ ಮಾಡ್ಕೊಳ್ಳಿ. ನನಗೆ ಹೆಂಗೆ ಗೊತ್ತಾಯ್ತಿದೆ HYT ಅಂತೇಳಿ ಅಂತಂದರೆ, ಬಿಕಾಸ್ ಐ ಸಿ ದಿ PYQs.
ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ನೋಡಿದೆ, ನಮ್ಮ OG ಒರಿಜಿನಲ್ ಗ್ಯಾಂಗ್ಸ್ಟರ್ ಅಥವಾ ನಮ್ಮ ಬಾಸ್, ಯಾವ ಬಾಸು UPSC ಬಾಸಲ್ಲಿ ಕೇಳಿದ್ದಾರೆ, ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್. ಸೊ ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ಗೆ ಅಲ್ಲಿ ಕೇಳಿದಾರೆ ಅಂದರೆ ಇಲ್ಲಿ ಕೇಳ್ತಾರಂತ ಅರ್ಥ. ಸೊ ಈ ನಿಟ್ಟಿನಲ್ಲಿ ಐ ಹ್ಯಾವ್ ಸ್ಟಾರ್ಟೆಡ್ ಕರೆಂಟ್ ಅಫೇರ್ಸ್ ಪ್ರೋಗ್ರಾಮ್. ಓಕೆ, ಜೂಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವಂಬರ್, ಮುಂದಿನ ಇಷ್ಟು ತಿಂಗಳಲ್ಲಿ ಕರೆಂಟ್ ಅಫೇರ್ಸನ್ನು KSC ನಾನೇ ಪಾಠ ಮಾಡ್ತೀನಿ, ಪ್ರತಿ ತಿಂಗಳು ಪಾಠ ಮಾಡ್ತೀನಿ. ಓಕೆ, ಸೊ ಈಗ ಆಲ್ರೆಡಿ ಫ್ರಮ್ ದಿ ಲಾಸ್ಟ್ 1 year ಕರೆಂಟ್ ಅಫೇರ್ಸ್ ಇದ್ದಾವೆ. ಸೊ ಆಸಕ್ತರು ಸಂಪರ್ಕಿಸಬಹುದು, ಬಟ್ ದಯವಿಟ್ಟು ಕರೆಂಟ್ ಅಫೇರ್ಸಲ್ಲಿ ಡೋಂಟ್ ಎಂಡ್ ಅಪ್ ಯುವರ್ ಲೈಫ್ ದೇರ್. ಓಕೆ, ಸೊ ವಿ ವಿಲ್ ಮೀಟ್ ಯು ಇನ್ ದಿ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು, ಬಾಯ್ ಬಾಯ್.